ವರುಣಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳೋದಕ್ಕಿಂತ ಮುನ್ನ ಸಿದ್ದರಾಮಯ್ಯ ಭದ್ರಕೋಟೆ ಅಂತ ಹೇಳ್ಬೋದು. 2028ಕ್ಕೆ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ. ಹಾಗಿದ್ರೆ ವರುಣಾ ಕ್ಷೇತ್ರಕ್ಕೆ ಯಾರಾಗ್ತಾರೆ ಅಭ್ಯರ್ಥಿ ಅನ್ನುವಂತ ರೀತಿಯಲ್ಲಿ ಇದೀಗ ಪ್ರಶ್ನೆಗಳು ಮತ್ತು ಕುತೂಹಲಗಳು ಇರುವಂತದ್ದು. 2028ಕ್ಕೆ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ. ಹಾಗಿದ್ರೆ ವರುಣಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು? ಈಗಿನಿಂದಲೇ 2028ರ ಚುನಾವಣೆ ಗೆಲ್ಲಲು ರಣತಂತ್ರವನ್ನ ರೂಪಿಸಿಕೊಳ್ತಾ ಇದ್ದಾವೆ ಪಕ್ಷಗಳು. 2 ವರ್ಷ ಬಾಕಿ, ಈಗಿನಿಂದಲೇ ರಾಜಕೀಯ ತಂತ್ರ. 3 ಪಕ್ಷಗಳ ನಾಯಕರಿಂದ ನಡೀತಿದೆ ತೆರೆಮರೆ ಕಸರತ್ತು. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳ ಮೇಲೆ ಎಲ್ಲರ ಗಮನ ನೆಟ್ಟಿದ್ದಾರೆ. ಮೈಸೂರಿನ ಜಿಲ್ಲೆಯ ವರುಣಾ ಕ್ಷೇತ್ರ ಹೈ ವೋಲ್ಟೇಜ್ ಕಣ. ಇದೇ ಕ್ಷೇತ್ರದಿಂದಲೇ ಸಿದ್ದರಾಮಯ್ಯಗೆ ಲಕ್ ಬಂದಿದ್ದು. ಇಲ್ಲಿಂದಲೇ ಸ್ಪರ್ಧಿಸಿ 2 ಬಾರಿ ಸಿಎಂ ಆಗಿದ್ದ ಸಿದ್ದು. ಇಂಥ ಹೈ ವೋಲ್ಟೇಜ್ ಕ್ಷೇತ್ರದ ಮೇಲೆ ಈಗ ಎಲ್ಲರ ಚಿತ್ತ ಗಮನ ಇದೆ. 2028ಕ್ಕೆ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ. ಅಂದ್ರೆ ಯಾವುದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ, ಅದರಲ್ಲೂ ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ. ಹಾಗಾದ್ರೆ ಆ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು? 2028ರಲ್ಲಿ ಚುನಾವಣೆ ಗೆಲ್ಲಲು ಪಕ್ಷಗಳು ರಣತಂತ್ರವನ್ನ ರೂಪಿಸಿಕೊಳ್ತಾ ಇದ್ದಾವೆ. 2 ವರ್ಷ ಬಾಕಿ ಇದೆ, ಆದ್ರೂ ಕೂಡ ಈಗಿನಿಂದಲೇ ಅಲ್ಲಿ ರಣತಂತ್ರಗಳು ನಡೀತಾ ಇದೆ. 3 ಪಕ್ಷಗಳ ನಾಯಕರಿಂದ ರಣತಂತ್ರ ನಡೀತಾ ಇರುವಂತದ್ದು. ವರುಣಾ ಮತದಾರರ ಲೆಕ್ಕಾಚಾರವನ್ನ ನೋಡಿದಾಗ ಲಿಂಗಾಯತರು 60,000 ಇದ್ದಾರೆ, SC ST 51,000, ಕುರುಬರು 20,000, ಇತರ ಸಮುದಾಯ 2,49,000 ಒಟ್ಟಾರೆ ಮತದಾರರು ಇರುವಂಥದ್ದು. ಇದರಲ್ಲಿ ಕುರುಬರು 20,000, ಲಿಂಗಾಯತರು 60,000 ಇದ್ರೂ ಕೂಡ ಈಗ ನೋಡಿ ಬಿಜೆಪಿ ಅಂತ ನಾವು ಗಮನವನ್ನ ಇಟ್ಕೊಂಡು ಮಾತನಾಡಿದಾಗ ಲಿಂಗಾಯತರು ಅಂದ್ರೆ ಬಿಜೆಪಿಗೆ ಹೆಚ್ಚಾಗಿ ಒಲವು ತೋರುವಂಥದ್ದು. ಬಟ್ ಇಲ್ಲಿ ಲಿಂಗಾಯತರು ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನನ್ನೇ ಅಲ್ಲಿ ನಂಬಿದ್ದಾರೆ. ಹಾಗಾಗಿ 2 ಬಾರಿ ಅಲ್ಲಿಂದನೇ ಗೆಲುವನ್ನ ಸಾಧಿಸಿರುವಂಥದ್ದು ಸಿದ್ದರಾಮಯ್ಯ. ವರುಣಾ ಕ್ಷೇತ್ರ ಸಿದ್ದರಾಮಯ್ಯ ವಾರಸುದಾರನ ಪಾಲಾಗೋದು ಫಿಕ್ಸ್. ವರುಣಾದಿಂದ ಮುಂದಿನ ಚುನಾವಣೆಯಲ್ಲಿ ಯತೀಂದ್ರ ಸ್ಪರ್ಧೆ. ಯತೀಂದ್ರ ಬಳಿ ಸಿದ್ದು ವರ್ಚಸ್ಸು, ಅದೇ ಸಿದ್ಧಾಂತದ ಲೀಡರ್. ವರುಣಾದಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಸ್ಪರ್ಧಿಯಾಗಿರುವ ಬಿಜೆಪಿ. ಕಳೆದ ಬಾರಿ ಕಾಂಗ್ರೆಸ್ ಎದುರಿಸುವಲ್ಲಿ ಬಿಜೆಪಿ ವಿಫಲ ಆಯಿತು. ಆದ್ರೆ ಏನಾದ್ರೂ ಮಾಡಿ ಮುಂದಿನ ಬಾರಿ ಗೆಲ್ಲಲು ಬಿಜೆಪಿ ಯತ್ನವನ್ನ ಮಾಡ್ತಾ ಇದೆ. ಪ್ರತಿ ಚುನಾವಣೆಯಲ್ಲೂ ಹೊಸ ಮುಖಕ್ಕೆ ಬಿಜೆಪಿ ಟಿಕೆಟ್ ಅನ್ನ ಕೊಡ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದ ವರುಣಾ, ಸೋಮಣ್ಣ ಸಿದ್ದರಾಮಯ್ಯ ನಡುವೆ ನೇರ ಹಣಾಹಣಿ ನಡೆದಿತ್ತು 2023ರ ಚುನಾವಣೆಯಲ್ಲಿ. ಇತ್ತ ದೋಸ್ತಿ ಜೆಡಿಎಸ್ನಿಂದಲೂ ಕೂಡ ವೀಕ್ ಪರ್ಫಾರ್ಮೆನ್ಸ್. 46,000 ವೋಟ್ಗಳ ಅಂತರದಲ್ಲಿ ಜಯ ಗಳಿಸಿದ್ದ ಸಿದ್ದು. ಆದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎಂದು ಸೋಮಣ್ಣ ಆರೋಪ ಮಾಡ್ತಾರೆ. ವರುಣಾ ಕ್ಷೇತ್ರ ಸಿದ್ದರಾಮಯ್ಯನ ವಾರಸುದಾರನ ಪಾಲಾಗುತ್ತೆ. ಯತೀಂದ್ರ ಸ್ಪರ್ಧೆ ಮಾಡುವಂತದ್ದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಿದ್ದು 2 ಬಾರಿ ಗೆದ್ದು ಬೀಗಿರುವಂತಹ ಕ್ಷೇತ್ರ. ಈ ಬಾರಿ ಕಾಂಗ್ರೆಸ್ನ ಒಂದ್ ರೀತಿಯಾಗಿ ಕಾಂಗ್ರೆಸ್ನ ಭದ್ರಕೋಟೆ, ಸಿದ್ದರಾಮಯ್ಯನ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೋಡಿ 60% ಅಲ್ಲಿ ಲಿಂಗಾಯತರು ಇದ್ರೂ ಕೂಡ ಕಾಂಗ್ರೆಸ್ ಅನ್ನ, ಅದರಲ್ಲೂ ಸಿದ್ದರಾಮಯ್ಯ ಅವನ್ನ ಅಲ್ಲಿ ಹೆಚ್ಚಾಗಿ ನಂಬಿರುವಂತದ್ದು ಮತದಾರರು. ಹಾಗಾಗಿ ಈ ಬಾರಿ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುವಂತ ಚಾನ್ಸಸ್ ಹೆಚ್ಚಾಗಿದೆ 2028ರಲ್ಲಿ. ಕಳೆದ ಬಾರಿ ಸೋಮಣ್ಣ, ಸಿದ್ದರಾಮಯ್ಯ ವಿರುದ್ಧ ಸೋಮಣ್ಣ ಅಲ್ಲಿ ಅಖಾಡದಲ್ಲಿದ್ರು, ಬಟ್ ಸೋಲನ್ನ ಅನುಭವಿಸ್ತಾರೆ. ಜೆಡಿಎಸ್ ಕೂಡ ಅಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಸಿದ್ದರಾಮಯ್ಯ ಒಂದು ಹೆಚ್ಚಿನ ಅಂತರದಲ್ಲಿ ಗೆಲುವನ್ನ ಸಾಧಿಸ್ಕೊಳ್ತಾರೆ. ಇವೆಲ್ಲವನ್ನ ನೋಡಿದಾಗ ಈ ಬಾರಿ ಆ ಒಂದು ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡಬಹುದು ಕಾಂಗ್ರೆಸ್ ಅಂತ ನೋಡಿದಾಗ ಮುಂದೆ ಇರುವಂತ ಆಪ್ಷನ್ ಅಂತ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಸಿದ್ದರಾಮಯ್ಯ ಯಾಕೆ ಅಂತ ಅಂದ್ರೆ ಸಿದ್ದರಾಮಯ್ಯ ನಿಂತು ಗೆದ್ದಿರುವಂತ ಕ್ಷೇತ್ರ 2 ಬಾರಿ ಕೂಡ ಅಲ್ಲೇ ಗೆಲುವನ್ನ ಸಾಧಿಸಿ ಸಿಎಂ ಆಗ್ತಾರೆ. BY ವಿಜೇಂದ್ರರಿಂದಲೂ ಕೂಡ ನಡೆದಿತ್ತು ಕ್ಷೇತ್ರ ಕಸರತ್ತು. 2018ರಲ್ಲಿ ವರುಣಾದಿಂದ ಸ್ಪರ್ಧಿಸುವುದಾಗಿ ಅಲೆ ಎಬ್ಬಿತ್ತು.
ಆದ್ರೆ ಕೊನೆ ಗಳಿಗೆಯಲ್ಲಿ ವಿಜೇಂದ್ರ ಕೈ ತಪ್ಪಿದ್ದ ಟಿಕೆಟ್. ಒಳ ಬೇಗುದಿಯಿಂದಲೇ ಪ್ರತಿ ಬಾರಿ ವರುಣಾದಲ್ಲಿ ಬಿಜೆಪಿ ಹಿನ್ನಡೆಯನ್ನ ಸೂಕ್ತ ಅಭ್ಯರ್ಥಿ ಇಲ್ಲದೆ ಪರದಾಡುತ್ತಿರುವಂತಹ ದೋಸ್ತಿ ಪಡೆ ಈ ಬಾರಿ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಟಫ್ ಫೈಟ್ ಸಾಧ್ಯತೆ ಇದೆ. ವರುಣಾ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರೇ ನಿರ್ಣಾಯಕ. ಹೀಗಾಗಿ ಲಿಂಗಾಯತ ನಾಯಕನಿಗೆ ಮನೆ ಹಾಕುವ ಸಾಧ್ಯತೆ ಇದೆ. ಎಸ್ 2018ರಲ್ಲಿ BY ವಿಜೇಂದ್ರ ಇಂದನೂ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಒಂದಿಷ್ಟು ಮಾತುಗಳಿತ್ತು. ಬಟ್ ಟಿಕೆಟ್ ಕೈ ತಪ್ಪುತ್ತೆ. ಒಳಬೇಗುದಿ ಅಂದ್ರೆ ಯಾರಿಗೆ ಟಿಕೆಟ್ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಕಳೆದ ಬಾರಿ ಕೂಡ ಸೋಮಣ್ಣನ ಆಯ್ಕೆ 2 ಕ್ಷೇತ್ರದಲ್ಲಿ ಸೋಮಣ್ಣ ಆಯ್ಕೆ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಅಲ್ಲಿ ಸೋಮಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತ ಆಂತರಿಕ ಕಲಹಗಳು. ಹಾಗಾಗಿ ಸೋಮಣ್ಣಗೆ 2 ಕ್ಷೇತ್ರವನ್ನ ಕೊಡ್ತಾರೆ. ಬಟ್ ವರುಣಾದಲ್ಲಿ ಸೋಲನ್ನ ಅನುಭವಿಸ್ತಾರೆ. 1 ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸ್ಕೊಳ್ತಾರೆ ಸೋಮಣ್ಣ. ಇಲ್ಲಿ 2018ರಲ್ಲಿ ವಿಜೇಂದ್ರನ ಆಯ್ಕೆ ಮಾಡಬೇಕು, ವಿಜೇಂದ್ರನೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇರುತ್ತೆ. ಬಟ್ ಒಳ ಬೇಗುದಿಯಿಂದ ಕೈ ತಪ್ಪುತ್ತೆ, ಟಿಕೆಟ್ ಮಿಸ್ ಆಗುತ್ತೆ. ನೋಡಿ 60% ಲಿಂಗಾಯತರಿದ್ದಾರೆ ಅಂತ ಅಂದ್ರೆ ಈಗ ಸಿದ್ದರಾಮಯ್ಯ ಸಮುದಾಯವಾರು ನಾವು ಮಾತನಾಡಿದಾಗ ಸಿದ್ದರಾಮಯ್ಯ ಕುರುಬ ಸಮುದಾಯ 20,000 ಅಲ್ಲಿ ಮತಗಳಿರುವಂಥದ್ದು. SC ST ಸೇರಿದ್ರೆ 51,000 ಮತಗಳಿದಾವೆ. ಇಲ್ಲಿ 20,000 ಕುರುಬ ಸಮುದಾಯ, ಲಿಂಗಾಯತರು 60,000 ಮತಗಳಿದಾವೆ. ಹೆಚ್ಚಾಗಿ ಬಿಜೆಪಿಯತ್ತಾನೆ ಒಲವನ್ನ ತೋರುವಂಥದ್ದು ಚಾನ್ಸಸ್ ಇದೆ. ಬಟ್ ಆಯ್ಕೆಯಲ್ಲಿ ಬಿಜೆಪಿ ಎಡುತ್ತಾ ಇರುವಂಥದ್ದು ಒಳಬೇಗುದಿಯಿಂದ. ಅದನ್ನೇ ಪ್ಲಸ್ ಅನ್ನ ಮಾಡ್ಕೊಂಡಂತ ಕಾಂಗ್ರೆಸ್ ಗೆಲುವನ್ನ ಸಾಧಿಸ್ಕೊಂಡು ಬಂದಿದೆ. ಈ ಬಾರಿ ಅಭ್ಯರ್ಥಿಯ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಲಿಂಗಾಯತನನ್ನ ಆಯ್ಕೆ ಮಾಡುವಂತ ಚಾನ್ಸಸ್ ಹೆಚ್ಚಾಗಿದೆ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ. ಬಟ್ ಅಲ್ಲಿ ಈವರೆಗೂ ಏನು ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಮಾಡಿರುವಂತಹ ಕೆಲಸಗಳಾಗಿರ್ಬೋದು, ನಡ್ಕೊಂಡು ಬಂದಂತಹ ರೀತಿ ಆಗಿರ್ಬೋದು, ಮತದಾರರನ್ನ ಸೆಳೆಯುವಂತಹ ರೀತಿ ಆಗಿರ್ಬೋದು, ಇಲ್ಲಿ ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ಬಿಜೆಪಿಯನ್ನ ಒಪ್ಕೊಳ್ತಾರೆ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ವರುಣಾ ಕ್ಷೇತ್ರ ಅಂತ ಅಂದ್ರೆ ಅಲ್ಲಿ ಸಿದ್ದರಾಮಯ್ಯನ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಟ್ 2028ರ ಹೊತ್ತಿಗೆ ಏನೆಲ್ಲ ಅಲ್ಲಿ ಚಾನ್ಸಸ್ಗಳಿದಾವೆ, ಗೆಲುವನ್ನ ಸಾಧಿಸುವಂತ ಚಾನ್ಸಸ್ ಬಿಜೆಪಿಗೆ ಇದೆಯಾ ಅಥವಾ ಕಾಂಗ್ರೆಸ್ಸೇ ಮತ್ತೆ ಗೆಲುವನ್ನ ಸಾಧಿಸ್ತಾ ಅನ್ನುವಂತಹದ್ದು ಒಂದ್ ಕಡೆ ಚರ್ಚೆ ಆದ್ರೆ, ಅಭ್ಯರ್ಥಿಯ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದ್ ಕಡೆ ಚರ್ಚೆ ಆಗ್ತಾ ಇರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ಸಂದೇಶ್? ರಾಜ್ಯದಲ್ಲಿ ಇಂದಿನಿಂದ SIR ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಎಲ್ಲ ಪಕ್ಷಗಳು ಕೂಡ 2 ವರ್ಷ ಚುನಾವಣೆ ಬಾಕಿ ಇರುವಾಗಲೇ ಎಲ್ಲ ರಾಜಕೀಯ ಕಾರ್ಯತಂತ್ರಗಳಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳ ಮೇಲೆ ಎಲ್ಲರೂ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯಲ್ಲೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅಂದರೆ ಮಾಜಿ CM ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ವರುಣಾ ಕ್ಷೇತ್ರ. ಈ ಒಂದು ಕ್ಷೇತ್ರದಿಂದಲೇ 2 ಬಾರಿ ಗೆದ್ದು ರಾಜ್ಯದ CM ಆಗಿ ಅಧಿಕಾರವನ್ನು ಸಿದ್ದರಾಮಯ್ಯನವರು ನಡೆಸಿರುವಂತಹದ್ದು. ಸಿದ್ದರಾಮಯ್ಯನವರು ಕಳೆದ ಚುನಾವಣೆ ವೇಳೆಯಲ್ಲೇ ಕೂಡ ನಾನು ಮುಂದಿನ ಬಾರಿ ಚುನಾವಣೆಗೆ ನಿಲ್ಲೋದಿಲ್ಲ, ಚುನಾವಣಾ ರಾಜಕೀಯದಿಂದ ದೂರ ಸರಿತೇನೆ ಎನ್ನುವಂಥ ಮಾತುಗಳನ್ನು ಆಡಿದ್ರು. ಈ ಕಾರಣದಿಂದಾಗಿ ಮುಂದಿನ 2028ರ ಚುನಾವಣೆಯಲ್ಲಿ ಅವರ ಪುತ್ರರಾಗಿರ್ತಕ್ಕಂಥ ಸದ್ಯ ವಿಧಾನ ಪರಿಷತ್ ಸದಸ್ಯರು ಸಚಿವರು ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂತಹದ್ದು. ಈ ಹಿನ್ನೆಲೆಯಲ್ಲಿ ತಂದೆಯ ವರ್ಚಸ್ಸು ಇದ್ದಷ್ಟು ಇವರಿಗೆ ವರ್ಚಸ್ಸು ಸಿಗುತ್ತಾ ಕ್ಷೇತ್ರದಲ್ಲಿ ಎನ್ನುವಂಥದ್ದು ದೊಡ್ಡ ಅನುಮಾನ ಆಗಿರ್ತಕ್ಕಂಥದ್ದು. ಕಾರಣ ವರುಣಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿಯಾಗಿ ನಿಲ್ಲುವಂತಹದ್ದು. ಬಿಜೆಪಿ ಕೂಡ ಕಳೆದ 2 ಟರ್ಮ್ ಎಲೆಕ್ಷನ್ನಿಂದಲೂ ಕೂಡ ಸಾಕಷ್ಟು ಒಳಬೇಗುದಿಯಿಂದಲೇ ಈ ಒಂದು ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 2018ರ ಚುನಾವಣಾ ವೇಳೆಯಲ್ಲಿ ವಿಜೇಂದ್ರರವರು ವರುಣಾದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂತಹ ಒಂದು ದೊಡ್ಡ
ಸುದ್ದಿ ವ್ಯಾಪಕವಾಗಿ ಹಬ್ಬಿತ್ತು. ವಿಜೇಂದ್ರ ಅವರು ಕೂಡ ವರ್ಣ ಕ್ಷೇತ್ರದಲ್ಲೇ ಮನೆಯನ್ನ ಮಾಡಿ ಬೇಕಾದಂತಹ ತಯಾರಿಗಳೆಲ್ಲವನ್ನು ಕೂಡ ನಡೆಸಿದ್ರು. ಆದರೆ ನಾಮಪತ್ರ ಸಲ್ಲಿಸುವಂತಹ ಕೊನೆ ಗಳಿಗೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬಿಜೆಪಿಯಲ್ಲಿ ಟಿಕೆಟ್ ಅನ್ನು ಘೋಷಣೆ ಮಾಡಿತ್ತು. ಈ ಕಾರಣದಿಂದಾಗಿ ವರ್ಣ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರೇ ಸ್ವಪಕ್ಷದ ವಿರುದ್ಧ ಸಿಡಿದೆದ್ದಿದ್ರು. ಈ ಕಾರಣಕ್ಕಾಗಿ ಯತೀಂದ್ರ ಸಿದ್ದರಾಮಯ್ಯನವರು 2018ರಲ್ಲಿ ಶಾಸಕರಾಗಿ ಆಯ್ಕೆಯಾಗುವಂತ ನಿಟ್ಟಿನಲ್ಲಿ ಕಾರಣ ಆಯಿತು. ಕಳೆದ ಎಲೆಕ್ಷನ್ ಅಲ್ಲೂ ಕೂಡ ಅದೇ ರೀತಿಯ ಒಂದು ಒಳಬೇಗುದಿಗೆ ಬಿಜೆಪಿ ಸೋಲನ್ನು ಅನುಭವಿಸಿತು. ಅಂದ್ರೆ 2023ರ ಚುನಾವಣೆಯಲ್ಲಿ ವಿ ಸೋಮಣ್ಣ ಅವರು ವರ್ಣ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದ್ರು. ಅಲ್ಲೂ ಕೂಡ ಬಿಜೆಪಿಯ ಒಳಬೇಗುದಿಯಿಂದಲೇ ಸುಮಾರು 46,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ವಿ ಸೋಮಣ್ಣನವರು ಪರಾಜಿತರಾದ್ರು. ಇವನು ಗೆದ್ದಂತಹ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಆಯ್ಕೆಯಾಗಿ ಆಡಳಿತವನ್ನು ಕೂಡ ನಡೆಸಿದ್ರು. ಈ ಒಂದು ಕ್ಷೇತ್ರದಲ್ಲಿ ಲಿಂಗಾಯತರೇ ಪ್ರಧಾನ ಮತದಾರರಾಗಿರುವಂತಹ ಕಾರಣಕ್ಕಾಗಿ ಇರುವಂತಹ 2,34,000ಕ್ಕೂ ಹೆಚ್ಚು ಮತದಾರರ ಪೈಕಿ 60,000ದಷ್ಟು ಲಿಂಗಾಯತ ಮತದಾರರ ಸಂಖ್ಯೆ ಇರ್ತಕ್ಕಂತಹದ್ದು. ಅದಾದ ನಂತರದಲ್ಲಿ ದಲಿತ ಮತಗಳ ಸಂಖ್ಯೆ 51,000 ಇರ್ತಕ್ಕಂಥದ್ದು. ಅದಾದ ನಂತರದಲ್ಲಿ 20,000 ಕುರುಬ ಮತದಾನದ ಸಂಖ್ಯೆ ಇರ್ತಕ್ಕಂಥದ್ದು. ಅಲ್ಲದೆ ಇನ್ನು ಉಳಿದ ಮತದಾರರುಗಳನ್ನೆಲ್ಲವನ್ನು ಅಂದ್ರೆ ಸಣ್ಣ ಪುಟ್ಟ ಸಮುದಾಯಗಳೆಲ್ಲವೂ ಸೇರಿ ಒಟ್ಟು ಮತದಾರರ ಸಂಖ್ಯೆ 2,34,000ಕ್ಕೂ ಅಧಿಕ ಇರ್ತಕ್ಕಂತಹದ್ದು. ಈ ಕಾರಣಕ್ಕಾಗಿ ಇಲ್ಲಿ ಅಧಿಕ ಮತದಾರರಾಗಿರ್ತಕ್ಕಂಥ ಲಿಂಗಾಯತ ಮತದಾರರು ಏನಿದ್ದಾರೆ ಇವರೆಲ್ಲರೂ ಕೂಡ ಬಿಜೆಪಿಗೆ ಸಮರ್ಥ ಅಭ್ಯರ್ಥಿ ಏನಾದರೂ ಮುಂದಿನ ಚುನಾವಣೆಯಲ್ಲಿ ಅಂದ್ರೆ 2028ರ ಚುನಾವಣೆಯಲ್ಲಿ ಮುಂದಿನ ಬಿಜೆಪಿ ಏನಾದರೂ ಸಮರ್ಥ ಅಭ್ಯರ್ಥಿಯನ್ನ ಹಾಕಿದ್ದ ಪಕ್ಷದಲ್ಲಿ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಿಜೆಪಿಗೆ ಮತ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲದೆ ಏನು ಮುಂದಿನ ಬಾರಿ ಎಲೆಕ್ಷನ್ಗೆ ನಿಲ್ಲುವಂತಹ ಏನು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಇದು ಟಫ್ ಫೈಟ್ ಆಗೇ ಆಗುತ್ತೆ ಎನ್ನುವಂತಹ ನಿರೀಕ್ಷೆಗಳು ಕೂಡ ಸದ್ಯ ಇರತಕ್ಕಂತಹದ್ದು. ಸಂದೀಪ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ